ಅಂತೂ ಇಂತೂ ಅಕ್ಕ ಬಾವನ್ ವೆಡ್ಡಿಂಗ್ ಆ್ಯನಿವರ್ಸರಿ, ಪ್ರೇಮಿಗಳ ದಿನ ಸೂಪರಾಗಿ ಸೆಲೆಬ್ರೇಷನ್ ಆಯಿತು. ಅದೇ ಖುಷಿಲಿ ಒಳ್ಳೆ ಊಟನೂ ಆಯಿತು. ಈಗ ಒಳ್ಳೆ ನಿದ್ದೆ ಮಾಡಿಬಿಟ್ರೆ ಸೂಪರಾಗಿ ರೆಸ್ಟ್ ಆಗುತ್ತೆ. ಅಯ್ಯೋ, ಮೊದಲು ಈ ಸೀರೆನ ಬದಲಾಯಿಸ್ಬೇಕಲ್ಲ. ದಾಮು, ಒಬ್ಬಳೆ ಮಲಗ್ತಿದೀಯಾ? ನಾನು ಬರೋದು ಬೇಡವಾ? ಬೇಡ ಅಂದ್ರೆ ನೀವೇನು ಬರೋದಿಲ್ವಾ, ಮಲ್ಕೊಳ್ಳೋದಿಲ್ವಾ? ಅದು ಸರಿನೇ. ಹೇಳಿ, ನಿನ್ನ ಕೈ ತೋರಿಸು. ಯಾಕೆ? ತೋರಿಸು ಹೇಳ್ತೀನಿ. ನನ್ ಗಂಡ ಮೋಹನ್, ಏನ್ರಿ ಇದು? ನನ್ನ ಮುದ್ದು ಪೆದ್ದು ಹೆಂಡತಿಗೋಸ್ಕರ ಈ ಚಿಕ್ಕ ಗಿಫ್ಟ್. ವಾವ್, ಏನಿದು ಸಡನ್ ಆಗಿ? ದಾಮು, ಇವತ್ತು ಪ್ರೇಮಿಗಳ ದಿನ ಅಲ್ವಾ, ಅದಕ್ಕೆ. ರೀ, ನಮಗ್ ಮದ್ವೆ ಆಗಿದೆ, ನಾವು ಗಂಡ ಹೆಂಡತಿ ಅಲ್ವಾ? ಗಂಡ ಹೆಂಡತಿ ಪ್ರೇಮಿಗಳಾಗಬಾರ್ದ ದಾಮು? ಆಗ್ಬೋದು, ಹಾಗೇನಿಲ್ಲ. ದಾಮು, ನಾವು ಮದುವೆ ಆಗಿ ಎಷ್ಟೇ ವರ್ಷ ಆದರೂ ನೀನು ನನ್ನ ಪಾಲ್ಗೆ ಲವರೇ ಕಣೆ. ಪ್ರೇಮಿಗಳ ದಿನದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಗಂಡ ಮೋಹನ್. ಐ ಲವ್ ಯು. ಮೀ ಟು. ಆಮೇಲೆ ಏನೂ ಇಲ್ಲ. ಏನೂ ಇಲ್ವಾ? ಯೋಚನೆ ಮಾಡು. ಗೊತ್ತಾಗ್ತಿಲ್ಲ. ನೆನಪು ಮಾಡಲ ದಾಮು? ಬೇಡ. ಕಾರಣ? ನಂಗೆ ನಾಚಿಕೆ ಆಗುತ್ತೆ. ಏಯ್, ಪ್ರೇಮಿಗಳ ಮಧ್ಯೆ ಅಂತರ ಇರಬಾರ್ದು ದಾಮು. ಯಾವುದೇ ಕಾರಣಕ್ಕೂ ನಿನ್ನನ್ನು ನನ್ನ ಜನನಿ ಮಗಳು ಅಂತ ಒಪ್ಕೊಳ್ಳೋಕ್ಕೆ ನಾನು ಮಾತ್ರ ತಯಾರಿಲ್ಲ. ಏನಾಯ್ತು? ಏನಾಯ್ತು? ಫೋಟೋ ಮುಡ್ತೋಗಿದೆ ಅತ್ಯಮ್ಮ. ಆ ಶಬ್ದ ಕೇಳಿಸ್ತು, ಅದಕ್ಕೆ ಓಡ್ ಬಂದೆ. ಹೇಗೆ ಬಿದ್ದೋಯ್ತು? ಗಾಳಿಗೆ ಬಿದ್ದಿರಬೇಕು. ಅದಕ್ಕೆ ನಾನು ರೂಮ್ ಆಚೆ ಹೋಗ್ತಿರ್ಬೇಕಾದ್ರೆ ಏನು ಕೆಳಗೆ ಬಿದ್ದು ಶಬ್ದ ಕೇಳಿಸ್ತು. ಬಂದು ನೋಡ್ತೀನಿ, ಫೋಟೋ ಕೆಳಗಡೆ ಬಿದ್ದೋಗಿತ್ತು. ಗಾಳಿಗೆ ಹೇಗೆ ಬೀಳಕ್ಕೆ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನನಗೆ ಯಾಕೋ ಏನೋ ಅಪಶಕುನ ಇರಬೇಕು ಅನ್ನಿಸ್ತಿದೆ. ರತ್ನವೇಣಿ, ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ಹಾಗೆಲ್ಲ ಏನೂ ಇರಲ್ಲ. ಪಾರ್ವತಿ,
ಮೊದಲು ಈ ಗಾಜಿನ ಪೀಸಸ್ ಎಲ್ಲ ಕ್ಲೀನ್ ಮಾಡಿಸಿ ಫೋಟೋನ ಫ್ರೇಮ್ ಹಾಕ್ಸೋದಕ್ಕೋಸ್ಕರ ಒಂದು ಸ್ಟುಡಿಯೋ ಕೊಟ್ಟು ಕಳ್ಸಮ್ಮ. ಸರಿ ಅತ್ತೆಯಮ್ಮ. ನಿಜ ಹೇಳಿ, ಫೋಟೋ ಹೇಗೆ ಕೆಳಗೆ ಬಿತ್ತು? ಏನಮ್ಮ ನೀನು ನನ್ನ ಮೇಲೆ ಅನುಮಾನ ಪಡ್ತಿರೋ ಹಾಗಿದೆ? ಅಷ್ಟಕ್ಕೂ ನನ್ನ ಅಳಿಯ ಮಗಳಿರೋ ಫೋಟೋನ ನಾನು ಯಾಕಮ್ಮ ಕೆಳಗೆ ಬೀಳಿಸ್ಲಿ, ನಾನು ಯಾಕಮ್ಮ ಹೊಡೆದಾಕ್ಲಿ? ಈ ಮನೆಯವರು ನಿನಗೆ ಹೇಗೆ ಮುಖ್ಯನೋ ಹಾಗೆ ನನಗೂ ಕೂಡ ಮುಖ್ಯ. ಈ ಮನೆಯವ್ರ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನನಗೂ ಇದೆ. ಸರಿ, ಪುಟಾಣಿಗೆ ಶಾಲೆಗೆ ತಡ ಆಗ್ತಿದೆ, ಅವಳನ್ನ ಬೇಗ ತಯಾರು ಮಾಡ್ತೀರಾ ಹೇಗೆ? ಇಲ್ಲಪ್ಪ, ನೀನೇ ಸ್ನಾನ ಮಾಡಿಸು. ಅವಳಿಗೂ ನೀನು ಸ್ನಾನ ಮಾಡಿಸಿದ್ರೇ ಇಷ್ಟ ಆಗೋದು. ನಾನು ಮಾಡಿಸಿದ್ರೆ ಅಯ್ಯೋ ಜೋರಾಗಿ ಮೈ ಉಚ್ಚಿದ್ರು ನೋತಿದೆ ಅಂತ ನನ್ನ ಮೇಲೆ ಏನೇನೋ ಹೇಳ್ತಾಳೆ. ನಾನು ಬೇಕಾದರೆ ಅವಳಿಗೆ ಬಟ್ಟೆ ಹಾಕಿ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ತೀನಿ. ಸರಿ, ಜನ್ನಿ ಕೇಳಿದ್ರೆ ಏನು ಹೇಳ್ತೀರಾ? ಅಯ್ಯೋ, ಅವಳು ಕೇಳ್ದಾಗ ನೋಡ್ಕೊಳ್ಳೋಣ ಬಿಡಮ್ಮ. ಈಗ ಯಾಕಮ್ಮ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತೀಯಾ? ಪಾರು, ಈ ಫ್ರೇಮ್ಗೆ ಏನಾಯ್ತು? ಇದು ನೀನ್ಯಾಕೆ ತಂದೆ? ಜನನಿ ರೂಮಲ್ಲಿ ಇದು ಒಡೆದು ಬಿದ್ದಿತ್ತು ಯಜಮಾನ್ರೆ. ಹೌದಾ? ಅದೇ ಇದ್ಕಿದಾಗೆ ಹೊಡೆದೋಯ್ತು? ಗೊತ್ತಿಲ್ಲ ಯಜಮಾನ್ರೆ, ಶಬ್ದ ಬಂತು ಅಂತ ಹೋಗಿ ನೋಡಿದೆ. ಆಗ ಈ ಫೋಟೋ ಒಡೆದು ಬಿದ್ದಿತ್ತು. ರತ್ನವೇಣಿಯವರು ಆಗ ಅಲ್ಲೇ ಇದ್ರು. ಕೇಳಿದ್ದಕ್ಕೆ ಗಾಳಿಗೆ ಬಿತ್ತು ಅಂತ ಹೇಳಿದ್ರು. ಗಾಳಿಗೆ ಬಿದ್ದ? ನನಗೇನೋ ನಂಬಕ್ಕೆ ಆಗ್ತಾ ಇಲ್ಲ ಪಾರು. ನನಗೂ ಅಷ್ಟೇ ಯಜಮಾನ್ರೆ, ಆದರೆ ನಂಬಲೇಬೇಕು, ಬೇರೆ ವಿಧಿ ಇಲ್ಲ. ಅಲ್ಲ, ರತ್ನವೇಣಿಯವರು ಏನಾದರೂ ಬೀಳಿಸಿರ್ಬೋದಾ? ಅವ್ರು ಯಾಕೆ ಬೀಳಿಸ್ತಾರೆ? ಗೊತ್ತಾಗ್ತಾ ಇಲ್ಲ. ನನಗೇನೋ ಹಾಗೆಲ್ಲ ಅನ್ನಿಸ್ತಾ ಇಲ್ಲ ಯಜಮಾನ್ರೆ. ಯಜಮಾನ್ರೆ, ಇವತ್ತೇ ಹೋಗಿ ಇದನ್ನು ಸರಿ ಮಾಡಿಸ್ಕೊಂಡು ಬರ್ತೀರಾ? ಯಾಕೋ ಇದು ಅಪಶಕ್ನದ ಮುನ್ಸೂಚನೆ ಅಂತ ಅನ್ನಿಸ್ತಾ ಇದೆ ಯಜಮಾನ್ರೆ. ಅಪಶಕುನನಾ? ಯಾರಿಗೇನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಪುಟಾಣಿ ನಮ್ಮ ಕಣ್ಣು ಮುಂದೆನೇ ಇದ್ದಾಳೆ. ಪ್ರೀತ್ ಜೊತೆ ಈಗ ತಾನೇ ವಿಡಿಯೋ ಕಾಲಲ್ಲಿ ಮಾತಾಡಿದೆ. ಅವನು ಆರಾಮಾಗೇ ಇದ್ದಾನೆ. ಇನ್ನು ಬೇರೆ ಎಲ್ಲರೂ ಮನೇಲೇ ಇದ್ದಾರೆ. ಯಜಮಾನ್ರೆ, ಬೇರೆ ಊರಿಗೆ ಹೋಗಿರೋ ನಮ್ಮ ಜನನಿ? ನಾನೇ ಇವಳಿಗೆ ಬಟ್ಟೆ ಹಾಕಿ ನಾನೇ ಇವಳಿಗೆ ಶಾಲೆಗೆ ರೆಡಿ ಮಾಡಿ ಕಳಿಸ್ತೀನಿ ಅಂತ ಹೇಳಿ ನಾನೇ ತಗಲಾಕೊಂಡಾಗಾಯ್ತು. ನನ್ನ ಶತ್ರು ಮಗುನ ರೆಡಿ ಮಾಡಿಸೋ ಕರ್ಮ ನನಗೆ ಯಾಕೆ ಬೇಕಿತ್ತು ಅಂತ. ಎಲ್ಲ ಅವ್ರ ಅಮ್ಮನ ಥರನೇ ಬುದ್ಧಿ. ಅವ್ರಮ್ಮ ಊಟ ಮಾಡ್ದಾಗೆ ಮಾಡ್ತಾಳೆ,
ಅವಳು ಇಷ್ಟಪಡೋ ಹೂನೆ ಇವಳು ಇಷ್ಟಪಡ್ತಾಳೆ. ಎಲ್ಲಿ ತಿರುಗ. ಇಷ್ಟೆಲ್ಲ ಆಗಿದ್ರು ಇವಳು ಜನ್ಮ ಜಾಲಾಡ್ಬೇಕು ಅಂತ ನನ್ನ ತಲೆಗೆ ಹೊಳಿಲೇ ಇಲ್ಲ. ಛೇ, ನಾನು ಆಗ್ಲೇ ಎಚ್ಚೆತ್ಕೋಬೇಕಾಗಿತ್ತು. ಇದು ನಮ್ಮ ವಂಶದ ಕುಡಿ ಅಲ್ಲ, ಆ ದರಿದ್ರರ ವಂಶದ ಕುಡಿ ಅಂತ. ಏನ್ ನೋಡ್ತಾ ಇದೀಯಾ? ತಿರ್ಗೋ. ಹೇಳಿ ಚಿಕ್ಕತ್ತೆ. ಜನನಿ, ಹೇಗಿದೀಯಮ್ಮ? ನಾನು ಚೆನ್ನಾಗಿದ್ದೀನಿ ಚಿಕ್ಕತ್ತೆ. ನೀವೆಲ್ಲರೂ ಹೇಗಿದ್ದೀರಾ? ನಾವು ಎಲ್ಲರೂ ಚೆನ್ನಾಗಿದ್ದೀವಮ್ಮ. ನಿನ್ನ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಹಾ ಚಿಕ್ಕತ್ತೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸರಿನಮ್ಮ. ನೀನು ಯಾವಾಗ ಬರ್ತಿದ್ಯಮ್ಮ ಜನನಿ? ಇನ್ನೊಂದು 2 ದಿನ ಆಗುತ್ತೆ ಚಿಕ್ಕತ್ತೆ. ಸರಿ ಇರು, ನಿಮ್ಮ ಅಕ್ಕಂಗೆ ಫೋನ್ ಕೊಡ್ತೀನಿ. ಅಕ್ಕ? ಏನಮ್ಮ ಜನನಿ, ಇಷ್ಟು ಬೇಗ ಮರ್ತ್ಬಿಟ್ಯಾ? ಈ ಮನೇಲಿ ನಿನಗೆ ಅಕ್ಕ ಅಂತ ಇರೋದು ಪಾರು ಒಬ್ಳೆ ತಾನೇ. ಮಾತಾಡು. ಹಲೋ ಜನನಿ. ಹಾ ಹೇಳಿ ಅಕ್ಕ. ಹೇಗಿದೆಯಾ ಜನನಿ? ಹುಷಾರಾಗಿದ್ಯಾ ತಾನೇ? ಹಾ, ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ಸರಿ ಜನನಿ, ಆದಷ್ಟು ಬೇಗ ಬಾ. ನಿನ್ನ ನೋಡೋ ಹಾಗಾಗಿದೆ. ಸರಿ, ನೋಡ್ತೀನಿ. ಜನನಿ, ಇನ್ನೇನಮ್ಮ ಸಮಾಚಾರ? ಇನ್ನೇನಿಲ್ಲ ಚಿಕ್ಕತ್ತೆ. ಪುಟಾಣಿ ಹೇಗಿದ್ದಾಳೆ? ಓ, ಅವಳು ತುಂಬ ಚೆನ್ನಾಗಿದ್ದಾಳಮ್ಮ. ಸನ್ನಿ, ನಿನ್ನ ವಾಪಸ್ ಕರ್ಕೊಂಬರೋದಕ್ಕೆ ಸಾರ್ಥಿನ ಏನಾದರೂ ಕಳಿಸ್ಬೇಕಾ? ಪರವಾಗಿಲ್ಲ ಭಾವ, ನಾನಿರೋದು ದೂರಲ್ಲಲ್ವಾ. ಇಲ್ಲಿವರೆಗೂ ಬರೋದಕ್ಕೆ ಅಪ್ಪಂಗೆ ತೊಂದರೆ ಆಗ್ಬೋದು. ಏನು ತೊಂದರೆ ಇಲ್ಲ, ಕೆಲಸ ಮುಗಿದ್ಮೇಲೆ ನಾನೇ ಬರ್ತೀನಿ. ಸರಿನಮ್ಮ. ಸರಿ, ಎಲ್ರೂ ಕೇಳಿದೆ ಅಂತ ಹೇಳಿ. ಖಂಡಿತ ಹೇಳ್ತೀನಮ್ಮ. ಬಾಯ್. ಬಾಯ್. ಪಾರು, ಸಮಾಧಾನ ಆಯ್ತಾ? ನೋಡು, ಈ ಫೋಟೋ ಒಡೆದೋಗಿರೋದಕ್ಕೆ ನೀನೇನು ತಲೆ ಕೆಡಿಸ್ಕೋಬೇಡ, ಆಯ್ತಾ? ಸ್ವಲ್ಪ ಸಾಕಮ್ಮ. ಅಜ್ಜಿ, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಹೌದಾ? ಕೇಳು. ದರಿದ್ರ ಟವಲು ಅಂದೇನು? ಯಾಕೆ ಪುಟಾಣಿ, ನಿನ್ ಬಾಯಲ್ಲಿಂಥ ಮಾತು? ನಾನು ಹೇಳಿದ್ದಲ್ಲ ಅಜ್ಜಿ, ರತ್ನವೇಣಿ ಅಜ್ಜಿ ಹೇಳಿದ್ದು. ಏನ್ ರತ್ನವೇಣಿ, ಆ ಥರ ಹೇಳಿದ್ರಾ? ನಂಗೆ ಯೂನಿಫಾರ್ಮ್ ಹಾಕುವಾಗ ಹೇಳ್ತಾ ಇದ್ರು. ಏನ್ ರತ್ನವೇಣಿ ಇದು? ನಮ್ಮ ಪುಟಾಣಿ ಬಗ್ಗೆ ನಿಮ್ಮ ಬಾಯಲ್ಲಿ ಇಂಥ ಮಾತು ಬರೋದಾ? ಅಯ್ಯಯ್ಯೋ, ಇಲ್ಲ ಅಕ್ಕೆ, ನಾನು ಯಾಕಕ್ಕೆ ನಮ್ಮ ಪುಟಾಣಿಗೆ ಆ ರೀತಿ ಬೈಲಿ? ಮತ್ತ್ಯಾಕೆ ನಮ್ಮ ಪುಟಾಣಿ ಈ ರೀತಿ ಹೇಳಿದ್ರು ಅಂತ ಹೇಳಿದ್ಲು? ಮಕ್ಳು ಯಾಕೆ ಸುಳ್ಳು ಹೇಳ್ತಾರೆ? ಅದು ಅಕ್ಕೆ, ಕಷ್ಟಕ್ಕಾಗತ್ತೆ ಅಂತ ನಮ್ಮ ಊರಲ್ಲಿ ಒಬ್ರ ಹತ್ರ ಚೀಟಿ ಹಾಕಿದ್ದೆ. ಚೀಟಿ ಮುಗ್ದು 3 ತಿಂಗಳಾದರೂ ಆ ಹೆಂಗಸೇನೋ ದುಡ್ಡು ಕೊಟ್ಟಿರಲಿಲ್ಲ. ಅದಕ್ಕೆ ಅದನ್ನು ನೆನೆಸ್ಕೊಂಡು ಗೊಣಗ್ತಾ ಬೈತಾ ಇದ್ದೆ. ಅದನ್ನು ನಮ್ಮ ಪುಟಾಣಿ ಗಮನಿಸಿದಾಳೆ ಅನ್ಸುತ್ತೆ.
ಅನ್ಸಿರೋದಲ್ಲ, ನಿಜವಾಗ್ಲೂ ಗಮನಿಸಿದಾಳೆ. ಚಿಕ್ಕ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ, ಎಳೆ ಮನಸ್ಸು ಅದು. ಅವ್ರ ಮುಂದೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ಇದ್ದಾಗ ಈ ಥರದ ಪರಿಣಾಮ ಆಗುತ್ತೆ. ಈ ಥರದ ಮಾತುಗಳು ಮಕ್ಕಳ ಬೆಳವಣಿಗೆ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತವೆ. ದಯವಿಟ್ಟು ಇನ್ನು ಮುಂದೆ ಇಂಥ ಮಾತುಗಳನ್ನು ಉಪಯೋಗಿಸೋ ಕೆಲಸ ಮಾಡಬೇಡಿ. ಒಂದ್ಸಲ ಮಾಡಿದ ತಪ್ಪನ್ನೇ ನಾನು ಇನ್ನೊಂದ್ಸಲ ಮಾಡ್ತೀನ ಅದಕ್ಕೆ ಖಂಡಿತವಾಗ್ಲೂ ನಾನು ತಿದ್ಕೊಳ್ತೀನಿ. ಅಲ್ಲದೆ ಇನ್ನು ಮುಂದೆ ನಾನು ಮಗು ಜೊತೆ ತುಂಬಾ ಎಚ್ಚರಿಕೆಯಿಂದ ನಡ್ಕೊಳ್ತೀನಿ. ಅಬ್ಬಾ, ಅಂತೂ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ. ಇನ್ನು ಮುಂದೆ ಈ ಚೋಟ್ ಮೆಣಸಿನ್ಕಾಯಿ ಮುಂದೆ ಸ್ವಲ್ಪ ಹುಷಾರಾಗಿರಬೇಕು. ಏನು ಚಿಕ್ಕತ್ತೇನೋ ಹೇಳಬೇಕು ಅಂದ್ರಿ? ಪುಟಾಣಿ ಹೇಳಿದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು? ಅವರೇ ಹೇಳಿದ್ರಲ್ಲ ಚಿಕ್ಕತ್ತೆ, ಅವ್ರು ಹೇಳಿದ್ದು ಬೇರೆ ಯಾರಿಗೋ ಅಂತ. ಇಲ್ಲ, ನನಗೆ ಯಾಕೋ ಆ ರತ್ನವೇಣಿ ಮೇಲೆ ಡೌಟ್ ಬರ್ತಾ ಇದೆ. ಅವಳು ದರಿದ್ರದೋಳು ಅಂತ ಹೇಳಿದ್ದು ನಮ್ಮ ಪುಟಾಣಿಗೇನೆ ಅಂತ ಅನಿಸ್ತಾ ಇದೆ ನನಗೆ. ಅಲ್ಲ ಚಿಕ್ಕಮ್ಮ, ರತ್ನವೇಣಿಯವರು ಪುಟಾಣಿಗೆ ಯಾಕೆ ಬೈತಾರೆ? ಅವ್ರ ಪ್ರಕಾರ ಪುಟಾಣಿ ಜನನಿ ಮಗು ಅಲ್ವಾ, ಅಂಥದ್ರಲ್ಲಿ ಅವ್ರ ಮಗು ಅವರೇ ಬೈತಾರಾ? ಹೌದು ಚಿಕ್ಕತ್ತೆ, ಯಜಮಾನ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ನನಗೂ ಯಾಕೋ ಇದನ್ನು ನಂಬೋದಕ್ಕಾಗ್ತಾ ಇಲ್ಲ. ಆದರೆ ನನಗೆ ಮಾತ್ರ ಆ ಯಮ್ಮನೆ ಅಂತ ಬಲವಾಗಿ ಅನ್ನಿಸ್ತಾ ಇದೆ. ಪುಟಾಣಿ ತಿಂಡಿ ತಿನ್ನುವಾಗ ಅಜ್ಜಿ ನನ್ನನ್ನು ನೋಡ್ಕೊಂಡೇ ಈ ಮಾತು ಹೇಳಿದ್ರು ಅಂತ ಹೇಳಿದ ತಕ್ಷಣ ಆ ಯಮ್ಮ ಬೆಚ್ಚಬಿದ್ಲು. ನೀವು ಗಮನಿಸಿದ್ರಾ? ಆಮೇಲೆ ಪುಟಾಣಿ ಮುಖಾನೇ ನೋಡ್ದೆ, ನಾನು ಬೇರೆ ಯಾರಿಗೋ ಅಂದೆ ಅಂತ ಹೇಳ್ತಿದ್ಲು. ಅರೆ, ನನಗೆ ಹೆರಿಗೆ ಮಾಡಿಸಿದ ಡಾಕ್ಟ್ರು ಫೋನ್ ಮಾಡ್ತಾ ಇದ್ದಾರೆ. ಏನು ವಿಷಯ ಇರ್ಬೋದು? ಹಲೋ ಡಾಕ್ಟ್ರೇ. ಪಾರ್ವತಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಡಾಕ್ಟ್ರೇ. ನಿಮ್ಮ ಮಗು ಹೇಗಿದೆ? ಮಗುನೂ ಚೆನ್ನಾಗಿದೆ ಡಾಕ್ಟ್ರೇ. ಸದ್ಯ ಬಿಡು, ಕಡೆಗೂ ನಿಮ್ಮ ಮಗು ನಿಮ್ಮ ಮಡ್ಲು ಸೇರೋ ಥರ ಆಯ್ತಲ್ಲ. ನಮ್ಮ ಮಗು ನನ್ನ ಮಡ್ಲು ಸೇರೋ ಥರನಾ? ಏನು ಹೇಳ್ತಾ ಇದ್ದೀರಾ ಡಾಕ್ಟ್ರೆ? ನಂಗೆ ಅರ್ಥ ಆಗಲಿಲ್ಲ. ಯಾಕೆ, ನಿಮಗೆ ವಿಷಯ ಗೊತ್ತಿಲ್ವಾ? ಏನು ವಿಷಯ ಡಾಕ್ಟ್ರೆ? ನಿಮ್ಮ ಜನನಿಯವ್ರ ಚಿಕ್ಕಮ್ಮ ರತ್ನವೇಣಿ ಅನ್ನೋರು ನಿನ್ನೆ ನನ್ನ ಮೀಟ್ ಮಾಡಕ್ಕೆ ಬಂದಿದ್ರು. ಏನು ಹೇಳ್ತಾ ಇದ್ದೀರಾ ಡಾಕ್ಟ್ರೆ? ರತ್ನವೇಣಿಯವರು ನಿಮ್ಮನ್ನು ಭೇಟಿ ಆಗೋದಕ್ಕೆ ಬಂದಿದ್ರಾ? ಹೌದು, ಬಂದು ಆ ಮಗು ಯಾರ್ದು ಅನ್ನೋ ಸತ್ಯನ ನನ್ನಿಂದ ತಿಳ್ಕೊಂಡ್ರು. ಅಲ್ಲ ಡಾಕ್ಟ್ರೆ, ಸತ್ಯ ಯಾರಿಗೂ ಹೇಳಬೇಡಿ ಅಂತ ತಾನೇ ನಿಮಗೆ ಹೇಳಿದ್ದು. ಹಾಗಾದ್ರೆ ರತ್ನವೇಣಿಯವರು ನಿಮ್ಮ ಹತ್ರ ಬಂದು ಮಗು ಬಗ್ಗೆ ಏನೂ ಮಾತಾಡಿಲ್ವಾ? ಇಲ್ಲ ಡಾಕ್ಟ್ರೆ. ಓ ಮೈ ಗಾಡ್, ಆ ಲೇಡಿ ನನ್ನ ಹತ್ರ ಬಂದು ಆ ಮಗು ನಿಮ್ದು ಅನ್ನೋ ಅನುಮಾನ ಬರ್ತಿದೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರು. ಅಷ್ಟೇ ಅಲ್ಲದೆ ಜನನಿ ಆ ಮಗುನ ಚೆನ್ನಾಗಿ ನೋಡ್ಕೋತಾ ಇಲ್ಲ, ಆ ಮಗು ಪಾರ್ವತಿಗೆ ಸೇರ್ಬೇಕು, ಆ ಮಗು ಮೇಲೆ ಪಾರ್ವತಿ ಪ್ರಾಣನೇ ಇಟ್ಕೊಂಡಿದ್ದಾಳೆ, ಹಾಗೆ ಹೀಗೆ ಅಂತೆಲ್ಲ ಎಮೋಷನಲ್ ಆಗಿ ಮಾತಾಡಿ ಆ ಮಗು ನಿಮ್ದು ಅನ್ನೋ ಸತ್ಯನ ನನ್ನಿಂದ ಬಾಯ್ ಬಿಡಿಸ್ಕೊಂಡ್ರು. ಐ ಆಮ್ ಸೋ ಸಾರಿ ಪಾರ್ವತಿ, ಇಷ್ಟು ವರ್ಷ ಮುಚ್ಚಿಟ್ಟಿದ್ದ ಸತ್ಯನ ಹೇಳೋ ಥರ ಆಗೋಯ್ತು. ನಿಮ್ಗೆ ಒಳ್ಳೇದಾಗತ್ತಲ್ಲ ಅಂತ ಹೇಳಿದ್ನೇ ಹೊರತು ಇದ್ರ ಹಿಂದೆ ಬೇರೆ ಯಾವುದೇ ಉದ್ದೇಶ ಇರಲಿಲ್ಲ. ನಿಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ಡಾಕ್ಟ್ರೆ. ನೀವೇನು ಬೇಕು ಅಂತ ಹೇಳಿರಲ್ಲ ಬಿಡಿ. ಅಖಿಲ ಮೇಡಮ್ಗೇನಾದರೂ ಈ ವಿಷಯ ತಿಳಿಸಿದಾರಾ? ಇಲ್ಲ ಅನ್ಸುತ್ತೆ.
ಒಂದು ವೇಳೆ ಅತ್ತೆಮ್ಮಂಗೆ ಏನಾದರೂ ಈ ವಿಷಯ ಗೊತ್ತಾಗಿದ್ರೆ ಅವ್ರು ಖಂಡಿತ ನನ್ನ ಕರೆದು ಕೇಳಿರ್ತಾಯಿದ್ರು. ಈ ಸಂದರ್ಭನ ಹೇಗೆ ಹ್ಯಾಂಡಲ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಒಳ್ಳೇದಾಗಲಿ ಅಂತ ಹೇಳ್ಬೋದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಸ್ಮಾಲ್ ರಿಕ್ವೆಸ್ಟ್, ನನ್ನ ಬಗ್ಗೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಯಾರಿಗೂ ಕೆಟ್ಟ ಅಭಿಪ್ರಾಯ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಪ್ಲೀಸ್. ಸರಿ ಡಾಕ್ಟ್ರೆ, ಆದರೂ ನೀವು ವಿಷಯ ಹೇಳಿ ತಪ್ಪು ಮಾಡಿಬಿಟ್ರಿ. ಐ ಆಮ್ ಸೋ ಸಾರಿ ಫಾರ್ ದಟ್.